ಸುಪ್ರಿಯಾ ಶಾಪಿಂಗ್ ಹಾಲ್. ನಾನು ಯಾವ್ಯಾವ ಔಟ್ಫಿಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಇಟ್ಸ್ ಅ ಹಾನೆಸ್ಟ್ ರಿವ್ಯೂ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. And here is the first pair of jeans. Actually ನನ್ನ ಹತ್ರ ಈ ಥರ ಜೀನ್ಸ್ ಇದೆ. ಐ ಮೀನ್ ವೆರಿ ಸಿಮಿಲರ್, ಸ್ವಲ್ಪ ಶಾರ್ಟ್ ಇದೆ ಬಟ್ ಇಟ್ಸ್ ಲಿಟಲ್ ಲೆಂದಿ. ಸೊ ಐ ಬಾಟ್ ದಿಸ್ ಆ್ಯಂಡ್ ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ಥರ ಇದೆ, ನೀಟಾಗಿ ಫಿಟ್ ಆಗುತ್ತೆ ನನಗೆ. ಐ ಮೀನ್ ವೇಸ್ಟ್ ಹತ್ರ ಸ್ವಲ್ಪ ಲೂಸ್ ಇದೆ ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸುತ್ತೆ. ಶೋಲ್ಡರ್ ಲೆಸ್ ಮಿನಿ ಫ್ರಾಕ್ ಥರ ಇದೆ. ಆ್ಯಕ್ಚುಲಿ ಇದು ನನ್ನ ಸೈಜ್ ಅಲ್ಲ, ನಾನು ಸ್ಟಿಚ್ ಮಾಡಿಸ್ಬೇಕು ಇದಕ್ಕೆ. ಸ್ವಲ್ಪ ನಾನು ಸೈಜ್ ನೋಡಿಲ್ಲ, ಸುಮ್ಮನೆ ಇಷ್ಟ ಆಯಿತು ಅಂತ ತೊಗೊಂಡೆ. ದೆನ್ ಐ ಸಾ ದ ಸೈಜ್, ಇಸ್ ಸೈಜ್ ಎಮ್ ಆ್ಯಂಡ್ ನಂದು ಎಕ್ಸಸ್. ಐ ಹ್ಯಾವ್ ಟು ಸ್ಟಿಚ್ ಆ್ಯಂಡ್ ಇದು ಎಲಾಸ್ಟಿಕ್ ಇದೆಯಲ್ಲ, ಸೊ ಐ ಕ್ಯಾನ್. ಇಟ್ಸ್ ಅ ಪ್ರಿಟಿ ಮಿನಿ ಫ್ರಾಕ್. ಆ್ಯಂಡ್ ಸಿ ದಿಸ್ ಇಸ್ ಹೌ ಇಟ್ ವಾಸ್ ಲುಕಿಂಗ್. ಆ್ಯಂಡ್ ಬೇಕಾದರೆ ನೀವು ಜಾಕೆಟ್ ಕೂಡ ಹಾಕೋಬೋದು, ಬಟ್ ಇಟ್ ವಾಸ್ ರಿಯಲಿ ಸೋ ಗುಡ್ ಲುಕಿಂಗ್. I bought this beautiful red dress. I mean this is my first red dress. ನನ್ನ ಹತ್ರ ಯಾವುದು ರೆಡ್ ಕಲರ್ ಡ್ರೆಸ್ ಇಲ್ಲ. ಐ ಮೀನ್ ಟಾಪ್ಸ್ ಇದೆ ಬಟ್ ಡ್ರೆಸ್ ಅಂತಲ್ಲ, ಇಟ್ಸ್ ಅ ಮಿನಿ ಡ್ರೆಸ್. ಐ ಥಿಂಕ್ ಯು ಕ್ಯಾನ್ ಸಿ ನಾ. ಆ್ಯಂಡ್ ಈ ಕಲರ್ ನನ್ನ ಸ್ಕಿನ್ ಟೋನ್ಗೆ ಅಷ್ಟು ಮ್ಯಾಚ್ ಆಗಲ್ಲ, ಬಟ್ ಇಟ್ಸ್ ಓಕೆ, ಯಾವಾಗೋ ಒಂದ್ಸಲಿ ಹಾಕೋಬೋದಲ್ಲ. ಆ್ಯಂಡ್ ನನ್ನ ಹತ್ರ ಯಾವುದು ರೆಡ್ ಇರಲಿಲ್ಲಲ್ಲ, ಸೊ ಐ ಥಾಟ್ ಓಕೆ ಲೆಟ್ ಮಿ ಬೈ ದಿಸ್. And it's very fancy. The fabric also so good, and it's not a transparent. And see this is how it looks on me. ಚೆನ್ನಾಗಿದೆ ಡ್ರೆಸ್ಸು, ಬಟ್ ಯಾಕೋ ನನಗೆ ಸ್ವಲ್ಪ ಲೂಸ್ ಅನಿಸ್ತಿತ್ತು. ಸೊ ಇನ್ನೊಂದು ಸ್ವಲ್ಪ ಈ ಥರ ಫಿಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಏನಾದರೂ ಜುಗಾಡ್ ಮಾಡಬೇಕು, ಸ್ಟಿಚ್ ಮಾಡಿಸ್ಬೋದಾ ಅಂತ ನೋಡಿಲ್ಲ, ಟ್ರೈ ಮಾಡ್ತೀನಿ. ಸೊ ಬಟ್ ಇಟ್ಸ್ ನೈಸ್. I bought lot many t-shirts. Sorry, this is a pant. I bought a black pant. Leggings ಇಲ್ಲ, ಒಂದು ಬೇಕಾಗಿತ್ತು, ಒಂದು ಬ್ಲ್ಯಾಕ್ leggings. It's a cotton material. ಆ್ಯಂಡ್ ಇದು ನಾರ್ಮಲ್ ಲೆಗಿನ್ಸು. ಸೊ ಆ್ಯಂಕಲ್ ಲೆಂತ್ ಲೆಗಿನ್ಸ್ ನಾನು ತೊಗೊಂಡಿದ್ದು. ಸೊ ಇಟ್ ವಾಸ್ ವೆರಿ ಫಿಟ್ ಆ್ಯಂಡ್ ಕಾಟನ್ ಮೆಟೀರಿಯಲ್ ಆಗಿದ್ದರಿಂದ ಇಟ್ ವಾಸ್ ರಿಯಲಿ ಪರ್ಫೆಕ್ಟ್. I bought another t-shirt. ಇದು ನಾನೇ ಉಲ್ಟಾ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಅಕಸ್ಮಾತ್ ಏನಾದರೂ ವೈಟ್ ಅಲ್ಲ, ಸೊ ಇನ್ನು ಸ್ಟೇನ್ ಏನಾದರೂ ಆದರೆ ಅಂತ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೈಟ್ ಟಿ ಶರ್ಟ್. ವೆರಿ ಸಿಂಪಲ್ ಕ್ಯಾಶುಯಲ್ ಔಟ್ಫಿಟ್ನ ಕಾಣಿಸುತ್ತೆ. ಆ್ಯಂಡ್ ಈ ಟಿ ಶರ್ಟ್ ಈ ಥರ ಕಾಣಿಸ್ತಿತ್ತು. ಆ್ಯಂಡ್ ಎರಡು ಕಡೆ ಸೈಡ್ ಕಟ್ಸ್ ಇತ್ತು, ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ನೀವು ಯಾವ ಥರ ಏನಾದರೂ ಸ್ಟೈಲ್ ಮಾಡ್ಬೋದು. ಸೊ ಈ ಥರ ಆ್ಯಂಡ್ ಒಂದು ಸೈಡ್ ಇನ್ಶರ್ಟ್ ಮಾಡಿ ಆ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಇಟ್ಸ್ ಅ ವೆರಿ ಕ್ಯಾಶುಯಲ್ ಥಿಂಗ್. ಅನದರ್ ಟಾಪ್, ಇದು ರೋಡ್ಸ್ಟರ್ ಬ್ರ್ಯಾಂಡಿಂದ. ಆ್ಯಂಡ್ ಅದೆಲ್ಲ ಒಂದೊಂದು ಬ್ರ್ಯಾಂಡ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಗೆಟ್ ಎ ಕ್ಯಾಪ್. ಇಟ್ಸ್ ಅ ಹುಡಿ ಕೈಂಡ್ ಆಫ್ ಎ ಟಿ ಶರ್ಟ್. ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಕಲರ್, ಈ ಕಲರ್ ಐ ಥಿಂಕ್ ನನ್ನ ಸ್ಕಿನ್ ಟೋನ್ಗೆ ಈ ಕಲರ್ ಮ್ಯಾಚ್ ಆಗುತ್ತೆ. ಸೊ ಐ ಬಾಟ್ ದಿಸ್. ಆ್ಯಂಡ್ ದಿಸ್ ಟಾಪ್ ವೇರ್ ಅಂತೂ ಸಖತ್ತಾಗಿತ್ತು. ಫುಲ್ ಸ್ಲೀವ್ಸ್ ಇತ್ತು, ವಿಚ್ ಐ ಲವ್ಡ್. ಆ್ಯಂಡ್ ಕಲರ್ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಕ್ರಾಪ್ ಟಾಪ್ ಥರನೂ ಹಾಕ್ಕೋಬೋದು, ಜಿಮ್ ಫಿಟ್ಗೂ ಹಾಕ್ಕೋಬೋದು. ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ನನ್ನ ಸೈಜ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಇಟ್ ವಾಸ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮಾನ್ಸೂನ್ ಅಂತೂ ಒಳ್ಳೆ ಔಟ್ಫಿಟ್ ಅಂತಲೇ ಹೇಳ್ಬೋದು. ಸಿ ಕ್ಯಾಪ್ ಕೂಡ ಇದೆ, ಯು ಕ್ಯಾನ್ ವೇರ್ ಇಟ್ ಜಸ್ಟ್ ಲೈಕ್ ಐ ಬಾಟ್ ದಿಸ್ ಬ್ಯೂಟಿಫುಲ್ ಟಾಪ್. ಇದು ನಮ್ಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಇದು ಫ್ಯಾನ್ಸಿ ಆಗಿದೆ ಸ್ವಲ್ಪ. ಸಿ ಆ್ಯಂಡ್ ನನ್ನ ಹತ್ರ ಸಿಮಿಲರ್ ಕಲರ್ ಒಂದು ಟಾಪ್ ಇದೆ. ಸ್ಟಿಲ್ ದಿಸ್ ಇಸ್ ಅಂದರೆ ತುಂಬ ಫ್ಯಾನ್ಸಿ ಆಗಿದೆ ಸರ್. ಸೊ ಐ ಥಾಟ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ. ಆ್ಯಂಡ್ ಸಿ ದಿಸ್ ಇಸ್ ಹೌ ದಿಸ್ ವಾಸ್ ಲುಕಿಂಗ್. ಆ್ಯಂಡ್ ನಂಗೆ ಈ ಟಾಪ್ ಹಾಕ್ಕೊಂಡಾಗ ಐ ವಾಸ್ ಜಸ್ಟ್ ಫೀಲಿಂಗ್ ಲೈಕ್ ಅ ಕೊರಿಯನ್ ಟ್ರೆಂಡ್ ಔಟ್ಫಿಟ್ಸ್ ಬರುತ್ತಲ್ಲ ಆ ಥರ ಕಾಣಿಸ್ತಿತ್ತು. ಡಿಸೈನು ಅಷ್ಟೇ ಲೈಕ್ ಸಿಂಪ್ಲಿ ಎಲಿಗೆಂಟ್ ಆಗಿತ್ತು. ಆ್ಯಂಡ್ ಐ ಫೆಲ್ಟ್ ಇನ್ನೊಂದು ಸ್ವಲ್ಪ ನನ್ನ ಸೈಜ್ಗೆ ಫಿಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಬಟ್ ಈ ಥರ ಆಗಲ್ಲ. ಹಿಂದೆ ಫುಲ್ಲು ಜಿಪ್ ಇತ್ತು, ಸೊ ಚೆನ್ನಾಗಿತ್ತು, ಫ್ಲೇರಿ ಆಗಿ. ಆ್ಯಂಡ್ ನನಗೆ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಫುಲ್ ಸ್ಲೀವ್ಸ್ ಇತ್ತು. ಸೊ ಸ್ಲೀವ್ಸ್ ಎಂಡಲ್ಲಿ ಈ ಥರ 2 ಬಟನ್ಸ್ ಕೂಡ ಕೊಟ್ಟಿದ್ರು. ಜಸ್ಟ್ ಲುಕಿಂಗ್ ವಾವ್. ಈಸ್ ಫ್ರಮ್ ಜಿಂಜರ್ ಬ್ರ್ಯಾಂಡಿಂದ ಐ ಬಾಟ್ ದಿಸ್ ಟೀ ಟಾಪ್. ಆ್ಯಂಡ್ ಸಿ ದಿಸ್ ಇಸ್ ಹೌ ಇಟ್ ವಾಸ್ ಲುಕಿಂಗ್. ಬ್ಲ್ಯಾಕ್ ತೊಗೋತು ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ದಟ್ ಈಸ್ ದ ಒನ್ ಅಡ್ವಾಂಟೇಜ್. ಆ್ಯಂಡ್ ಇದು ಟೀ ಟಾಪ್ ಅನ್ನೋದಕ್ಕಿಂತ ನಾರ್ಮಲ್ ಟಾಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ಅಷ್ಟೇ ಸೈಜ್ ಪರ್ಫೆಕ್ಟ್ ಆಗಿತ್ತು. ಸೊ ಐ ಕ್ಯಾನ್ ವೇರ್ ಜಾಕೆಟ್ಸ್ ಓವರ್ ಇಟ್. ಆ್ಯಂಡ್ ಶರ್ಟ್ಸ್ ಕೂಡ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. I bought a black t-shirt.
ಬ್ಲ್ಯಾಕ್ ಟಿ ಶರ್ಟ್ ನಂಗೆ ಬೇಕಾಗಿತ್ತು. ಐ ಮೀನ್ ಐ ಹ್ಯಾವ್ ಸೋ ಮೆನಿ ಬ್ಲ್ಯಾಕ್ಸ್ ಬಟ್ ಸ್ಟಿಲ್ ನನಗೆ ಸ್ವಲ್ಪ ಲೂಸ್ ಫಿಟ್ ಇರೋ ಟಿ ಶರ್ಟ್, ವೆರಿ ಕ್ಯಾಶುವಲ್ ಟಿ ಶರ್ಟ್ ಬೇಕಾಗಿತ್ತು. ಸೊ ಒನ್ ಮೋರ್ ಬ್ಲ್ಯಾಕ್ ವೈಟ್ ವೆರಿ ಸಿಮಿಲರ್ ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಫ್ರಮ್ ಸಮ್ ಲೋಕಲ್ ಬ್ರ್ಯಾಂಡ್. ಆ್ಯಂಡ್ ಇದು ಸಿಂಪಲ್ ಪ್ಲೇನ್ ಬ್ಲ್ಯಾಕ್ ಟಿ ಶರ್ಟ್, ಲೈಕ್ ಈಸಿ ಡೈಲಿ ವೇರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸೈಜ್ ಕೂಡ ನನ್ನ ಸೈಜಿಗೆ ಪರ್ಫೆಕ್ಟ್ ಆಗಿತ್ತು. ಸೊ ಕ್ಯಾಶುವಲ್ ಔಟ್ ಟು ಗೋಯಿಂಗ್ಗೆ ಚೆನ್ನಾಗಿ ಕಾಣಿಸುತ್ತೆ. ದೆನ್ ಐ ಬಾಟ್ ದಿಸ್ ಶಾಲ್. ನನ್ನ ಹತ್ರ ಒಂದು ಶಾಲ್ ಬೇಕಾಗಿತ್ತು, ಅದು ಇರಲಿಲ್ಲ. ಸೊ ಐ ಬಾಟ್ ದಿಸ್. ಇನ್ನೇನು ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ಐ ಬಾಟ್ ದಿಸ್. ಸಾರಿ, ಉಲ್ಟಾಕೋಬಿಟ್ಟೆ. ಇಟ್ಸ್ ಅ ಶಾಲ್ ಆ್ಯಂಡ್ ಅಗೇನ್ ಇಟ್ಸ್ ಅ ಕಾಟನ್. ಚೆನ್ನಾಗಿದೆ. ಸಿ ಡಿಸೈನ್ ಕೂಡ ಚೆನ್ನಾಗಿದೆ. ಯು ಕ್ಯಾನ್ ಪೇರ್ ಅಪ್ ವಿತ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ನೀವು ಯಾವಾಗಾದ್ರೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡ್ರೆ ಯು ಕ್ಯಾನ್ ಪೇರ್ ದಿಸ್ ಅಪ್ ವಿತ್ ದ್ಯಾಟ್. ಯಾವುದ್ರ ಮೇಲಾದ್ರು ಹಾಕೋಬೋದು, ಬಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಒನ್ ಮೋರ್ ಬ್ಲ್ಯಾಕ್. ಇದು ಸ್ಟ್ರಗ್, ಇಟ್ಸ್ ಜಸ್ಟ್ ಲೈಕ್ ಅ ಸ್ಟ್ರಗ್. ಇದು ಬ್ಲ್ಯಾಕ್ ಯಾವುದಕ್ಕಾದ್ರೂ ಹಾಕೋಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಬ್ಲ್ಯಾಕ್ ಸ್ಟ್ರಗ್ ಆಗಿರೋದ್ರಿಂದ ನೀವು ಎಂದ್ರ ಮೇಲಾದರೂ ಹಾಕೋಬೋದು. ಐ ಮೀನ್ ಕುರ್ತೀಸ್ ಮೇಲೆ, ಶಾರ್ಟ್ ಟಾಪ್ಸ್ ಮೇಲೆ ಕೂಡ ಹಾಕೋಬೋದು. ಆ್ಯಂಡ್ ಇದಕ್ಕೆ ಟೈಯಿಂಗ್ ಕೂಡ ಇದೆ, ನೀವು ಬೇಕಾದರೆ ಟೈ ಮಾಡ್ಕೋಬೋದು. ಥರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಟೈಯಿಂಗ್ ಬೇಡ ಅಂತ ಹೇಳಿದ್ರೆ ನೀವು ನಾರ್ಮಲಾಗಿ ಹಾಗೆ ಕೂಡ ಹಾಕೋಬೋದು. ಐ ಮೀನ್ ಬ್ಲ್ಯಾಕ್ ಪ್ಯಾಂಟ್, ಟ್ರೌಸರ್ಸ್. ಇದು ಐ ಮೀನ್ ಫಾರ್ಮಲ್ಸ್ ಟ್ರೌಸರ್ಸ್ ಥರ ಇದೆ. ಆ್ಯಂಡ್ ಇದು ಐ ಟೆಲ್ ಯು ದಿಸ್ ಸೈಜ್, ನನ್ನ ಸೈಜ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ವೈ ಐ ಬಾಟ್ ದಿಸ್ ಅಂತ ಹೇಳಿದ್ರೆ, ಇದು ಟೈಯಿಂಗ್ ಇದೆ, ವಿ ಕ್ಯಾನ್ ಟೈ ದಿಸ್. ಸೊ ನನ್ನ ಸೈಜ್ಗೆ ನಾನು ಐ ಕ್ಯಾನ್ ಈಸಿಲಿ ಫಿಟ್ ದಿಸ್. ಸೊ ಈಸಿಯಾಗಿ ನನ್ನ ಸೈಜ್ಗೆ ನಾನು ಟೈ ಮಾಡ್ಬೋದು ಅಂತ ನಾನು ತೊಗೊಂಡಿದ್ದು. ಸೊ ಇಟ್ ಈಸ್ ಅಗೇನ್ I mean it's not material, it's not that great, it's little transparent ಇದೆ. ಈ ಥರ ನಮ್ಮ ಸೈಜ್ಗೆ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಆ ಟೈಯಿಂಗಿಂದ. ಸೊ ಬೇಕಾದರೆ ಹಿಂದೆ ಆದರೂ ಟೈ ಮಾಡ್ಬೋದು ಆ್ಯಂಡ್ ಮುಂದೆ ಆದರೂ ಟೈ ಮಾಡ್ಬೋದು, ಬೇಸ್ಡ್ ಆನ್ ಫ್ಯಾಷನ್. ಐ ಮೀನ್ ಯಾವ ಥರ ಕ್ಲೋತ್ಸ್ ಹಾಕೋತೀವಿ ಆ ಥರ. ಆ್ಯಂಡ್ ಒನ್ ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ರಿಂಕಲ್ಸ್ ಆಗುತ್ತೆ ಎವ್ರಿ ಟೈಮ್ ಪ್ರೆಸ್ ಮಾಡಬೇಕು. ದಟ್ ಈಸ್ ಸಮಥಿಂಗ್ ವಿಚ್ ಐ ಡಿಂಟ್ ಲೈಕ್ ಅಬೌಟ್ ದಿಸ್ ಪೇರ್ ಆಫ್ ಪ್ಯಾಂಟ್. And one more pair of jeans. I found this cool, you know, ಸ್ವಲ್ಪ ಚೆನ್ನಾಗಿದೆ. From Beaches. ಆ್ಯಂಡ್ ಇದು ಮಿಡ್ ರೈಸ್ ಸ್ಟ್ರೈಟ್ ಜೀನ್ಸ್. ಸೊ ಕಲರ್ ಕಾಂಬೋ ನಂಗೆ ಇಷ್ಟ ಆಯಿತು, ಶೇಡೆಡ್ ಇರೋದ್ರಿಂದ. ಆ್ಯಂಡ್ ನನಗೆ ಇದು ಸ್ವಲ್ಪ ಲೂಸ್ ಇತ್ತು, ಸೊ ಐ ನೀಡ್ ಟು ಯೂಸ್ ಬೆಲ್ಟ್. ಆ್ಯಂಡ್ ಇದನ್ನ ಶಾರ್ಟ್ ಟಾಪ್ಸ್, ಶಾರ್ಟ್ ಕುರ್ತೀಸ್, ಲಾಂಗ್ ಕುರ್ತೀಸ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅ ಪೇರ್ ಆಫ್ ವೆಡ್ಜಸ್ ತೊಗೊಂಡೆ. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತ ತೊಗೊಂಡೆ. ಆ್ಯಂಡ್ ಆಲ್ಸೋ ಎಲ್ಲ ಔಟ್ಫಿಟ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. Thanks for watching. Lots of love. Bye. See you in my next vlogs.